ಕಾಲಿನಲ್ಲಿ ಈ ಲಕ್ಷಣಗಳು ಕಂಡುಬಂದ್ರೆ ನಿಮ್ಮ ಹೃದಯ, ಕಿಡ್ನಿ ಡೇಂಜರ್ನಲ್ಲಿವೆ ಎಂದರ್ಥ. ನಿಮ್ಮ ಪಾದಗಳು ನಡೆಯಲು ಮಾತ್ರವಲ್ಲ, ಅವು ನಿಮ್ಮ ಆರೋಗ್ಯವನ್ನ ಪ್ರತಿಬಿಂಬಿಸುವ ಕನ್ನಡಿಯೂ ಹೌದು. ಊದಿಕೊಂಡ ಪಾದಗಳಿಂದ ಹಿಡಿದು ಕಾಲು ಸೆಳೆತದವರೆಗೆ ಪ್ರತಿಯೊಂದು ಸಣ್ಣ ಬದಲಾವಣೆಯೂ ದೊಡ್ಡ ಆರೋಗ್ಯ ರಹಸ್ಯವನ್ನ ಮರೆಮಾಡುತ್ತಿರಬಹುದು. ವಿಶೇಷವಾಗಿ ಹೃದಯ ಅಥವಾ ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಅದರ ಲಕ್ಷಣಗಳು ಮೊದಲು ಪಾದಗಳಲ್ಲಿ ಗೋಚರಿಸುತ್ತವೆ. ವೈದ್ಯರು ಎಚ್ಚರಿಸಿರುವ 6 ಪ್ರಮುಖ ಲಕ್ಷಣಗಳ ಬಗ್ಗೆ ತಿಳಿಯಿರಿ. ಕಾಲುಗಳ ಊತ ಕಂಡುಬಂದರೆ ಹೃದಯ ಅಥವಾ ಲಿವರ್ ಸಮಸ್ಯೆ ಇರಬಹುದು. ನಿಮ್ಮ ಪಾದಗಳು ಯಾವಾಗಲೂ ತುಂಬಾ ತಣ್ಣಗಾಗಿದ್ದರೆ ಎಚ್ಚರಿಕೆಯ ಸಂಕೇತ. ನಿದ್ರೆಯ ಸಮಯದಲ್ಲಿ ಹಠಾತ್ ಸ್ನಾಯು ಸೆಳೆತದ ಲಕ್ಷಣವೂ ಸಹ ತುಂಬಾ ಡೇಂಜರ್. ಚಳಿಗಾಲದಲ್ಲಿ ಪಾದಗಳು ಶಿಥಿಲವಾಗುವುದು ಸಹಜ, ಆದರೆ ಅವು ಯಾವಾಗಲೂ ಶಿಥಿಲವಾಗಿದ್ದರೆ ಅದು ಹೃದಯಾಘಾತದ ಸಂಕೇತವಾಗಿರಬಹುದು ಎಂಬುದು ನಿಮಗೆ ತಿಳಿದಿದೆಯೇ? ಊದಿಕೊಂಡ ಪಾದಗಳು ಮತ್ತು ರಾತ್ರಿಯ ಸೆಳೆತಗಳು ಕೇವಲ ಆಯಾಸದಿಂದಲ್ಲ, ಅವು ನಿಮ್ಮ ದೇಹದ ಆಂತರಿಕ ಅಂಗಗಳಲ್ಲಿನ ಅಸಮರ್ಪಕ ಕಾರ್ಯಗಳನ್ನು ಸೂಚಿಸಬಹುದು. ನಿಮ್ಮ ಪಾದಗಳು ನಿಮಗೆ ಹೇಳುತ್ತಿರುವ ರಹಸ್ಯಗಳೇನು ಅನ್ನೋದರ ಮಾಹಿತಿ ಇಲ್ಲಿದೆ ನೋಡಿ. ಕಾಲುಗಳ ಊತ. ಪಾದಗಳು, ಹಿಮ್ಮಡಿಗಳು ಅಥವಾ ಕಣಕಾಲುಗಳಲ್ಲಿ ಊತವು ಕೇವಲ ಆಯಾಸದಿಂದ ಉಂಟಾಗಿರುವುದಿಲ್ಲ. ಹೃದಯದ ಪಂಪ್ ಮಾಡುವ ಸಾಮರ್ಥ್ಯ ಕಡಿಮೆಯಾದಾಗ ಅಥವಾ ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡದಿದ್ದಾಗ ದೇಹದಲ್ಲಿ ದ್ರವವು ಸಂಗ್ರಹವಾಗಬಹುದು. ಇದು ಊತಕ್ಕೆ ಕಾರಣವಾಗಬಹುದು. ಈ ಸಮಸ್ಯೆಯು ಲಿವರ್ ಕಾಯಿಲೆಗಳು ಅಥವಾ ರಕ್ತನಾಳಗಳಲ್ಲಿನ ಅಡೆತಡೆಗಳಲ್ಲಿಯೂ ಕಂಡುಬರುತ್ತದೆ. ತಣ್ಣನೆಯ ಪಾದಗಳು. ನಿಮ್ಮ ಪಾದಗಳು ಯಾವಾಗಲೂ ತುಂಬಾ ತಣ್ಣಗಾಗಿದ್ದರೆ ಅದು ಬಾಹ್ಯ ಅಪಧಮನಿ ಕಾಯಿಲೆಯಾಗಿರಬಹುದು. ರಕ್ತನಾಳಗಳಲ್ಲಿ ಕೊಬ್ಬು ಸಂಗ್ರಹವಾಗುವುದರಿಂದ ಇದು ಸಂಭವಿಸುತ್ತದೆ. ಇದು ಕಾಲುಗಳಿಗೆ ಆಕ್ಸಿಜನ್ನ ಪೂರೈಕೆಯನ್ನು ಕಡಿಮೆ ಮಾಡುತ್ತದೆ. ನಿರ್ಲಕ್ಷಿಸಿದರೆ ಇದು ಹೃದಯಾಘಾತ ಅಥವಾ ಪಕ್ಷವಾತಕ್ಕೆ ಕಾರಣವಾಗಬಹುದು. ರಾತ್ರಿಯಲ್ಲಿ ಕಾಲು ಸೆಳೆತ. ನಿದ್ರೆಯ ಸಮಯದಲ್ಲಿ ಹಠಾತ್ ಸ್ನಾಯು ಸೆಳೆತವು ಎಲೆಕ್ಟ್ರೋಲೈಟ್ ಅಸಮತೋಲನ ಅಥವಾ ನಿರ್ಜಲೀಕರಣದಿಂದ ಉಂಟಾಗಬಹುದು. ಆದರೆ ಇದು ಪದೇ ಪದೇ ಸಂಭವಿಸಿದರೆ ಅದು ರಕ್ತ ಪರಿಚಲನಾ ಸಮಸ್ಯೆಗಳು ಅಥವಾ ಮೂತ್ರಪಿಂಡದ ಕಾಯಿಲೆಯ ಸಂಕೇತವಾಗಿರಬಹುದು. ಚರ್ಮದ ಬಣ್ಣ ಬದಲಾವಣೆ ಅಥವಾ ವಾಸಿಯಾಗದ ಗಾಯಗಳು. ನಿಮ್ಮ ಕಾಲುಗಳ ಚರ್ಮವು ಕೆಂಪು, ಬಂದು ಅಥವಾ ನೇರಳೆ ಬಣ್ಣಕ್ಕೆ ತಿರುಗಿದರೆ ಅದು ಕಳೆಯ ರಕ್ತ ಪರಿಚಲನೆಯ ಸಂಕೇತವಾಗಿರಬಹುದು. ಅದೇ ರೀತಿ ಸಣ್ಣ ಗಾಯಗಳು 1 ವಾರ ಅಥವಾ 10 ದಿನಗಳ ನಂತರವೂ ಗುಣವಾಗದಿದ್ದರೆ ಅದು ಮಧುಮೇಹದ ಲಕ್ಷಣವಾಗಿರಬಹುದು. ಮರಗಟ್ಟುವಿಕೆ ಅಥವಾ ಜುಮ್ಮೆನಿಸುವಿಕೆ. ಕಾಲುಗಳಲ್ಲಿ ಮರಗಟ್ಟುವಿಕೆ ಅಥವಾ ಸೂಜಿಗಳು ಮಧುಮೇಹ ನ್ಯೂರೋಪಥಿಯನ್ನ ಸೂಚಿಸಬಹುದು. ರಕ್ತದ ಸಕ್ಕರೆಯ ಮಟ್ಟ ಹೆಚ್ಚಾದಾಗ ನರಗಳು ಹಾನಿಗೊಳ್ಳುತ್ತವೆ. ಇದು ಭವಿಷ್ಯದಲ್ಲಿ ಹೃದ್ರೋಗದ ಅವಕಾಶವನ್ನು ಹೆಚ್ಚಿಸುತ್ತದೆ. ಹಠಾತ್ ಕೆಂಪು ಬಣ್ಣ. ನಿಮ್ಮ ಕಾಲಿನಲ್ಲಿ ಇದ್ದಕ್ಕಿದ್ದಂತೆ ಕೆಂಪು ಮತ್ತು ಊತ ಕಂಡುಬಂದರೆ ಅದು ಆಳದ ರಕ್ತನಾಳದ ಥ್ರಾಂಬೋಸಿಸ್ ಆಗಿರಬಹುದು. ಇದು ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಉಂಟಾಗುತ್ತದೆ. ಈ ಹೆಪ್ಪುಗಟ್ಟುವಿಕೆ ಶ್ವಾಸಕೋಶಕ್ಕೆ ಪ್ರಯಾಣಿಸಿದರೆ ಜೀವಕ್ಕೆ ಅಪಾಯಕಾರಿ.